ನಮಸ್ತೆ ಆತ್ಮೇರೆ, ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ, ಬೆಂಗಳೂರು. ಇಂದಿನ ಒಂದು ಯಾಂತ್ರಿಕ ಬದುಕಿನಲ್ಲಿ ಒತ್ತಡ ರಹಿತವಾಗಿ ಬದುಕೋದೆ ದೊಡ್ಡ ಸಾಧನೆ ಅನ್ನತ್ತಾರೆ. ಅಂದರೆ ಈ ಸ್ಟ್ರೆಸ್ಸು, ಒತ್ತಡವನ್ನು ಮ್ಯಾನೇಜ್ ಮಾಡಲಿಕ್ಕೆ ಏನೇನೋ ಮಾಡ್ತಾ ಇರ್ತೀವಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಅಂತೆ, ಆ ರೀತಿ ಈ ರೀತಿ ಸುಮಾರು ಥರದ ಒತ್ತಡ ಮುಕ್ತವಾಗಿ ಬದುಕೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇರ್ತೀವಿ, ಹರಸಾಹಸ ಮಾಡ್ತಾ ಇರ್ತೀವಿ. ಒಂದಲ್ಲ ಒಂದು ವಿಷಯದ ಪ್ರತಿಶತ ದೈನಂದಿನದಲ್ಲಿ ಒತ್ತಡ, ಸ್ಟ್ರೆಸ್ ಅನ್ನೋದು ಆಗ್ತಾ ಇರುತ್ತೆ. ಅದು ಹದಿಹರೆಯ ಬಾಲಕರಿಂದ ವಯಸ್ಕರಿಂದ ಹಿಡಿದು ವೃದ್ಧರ ತನಕ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿ ಸ್ಟ್ರೆಸ್ ಅನ್ನೋದು, ಒತ್ತಡ ಅನ್ನೋದಿರುತ್ತೆ. ಒತ್ತಡ ಮುಕ್ತವಾಗಿ ಬದುಕೋದು ಅಂತ ಅಂದಾಗ ಯೋಗದ ಆದಿಲಿ ಕೆಲವೊಂದು ಟೆಕ್ನಿಕ್ಸ್ಗಳಿದ್ದಾವೆ. IRT, DRT, QRT. ಅದರಲ್ಲಿ ನಾವು IRT ಅಂದರೆ ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಈ ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ನಾವು ದಿನದಲ್ಲಿ ಯಾವಾಗ ಬೇಕಾದರೂ ಮಾಡಿ ನಾವು ಒತ್ತಡದಿಂದ ನಾವು ಆಚೆ ಬರ್ಬೋದು, ಅದ್ಭುತವಾಗಿ ವರ್ಕ್ ಆಗುತ್ತೆ. ಯಾರು ಮಾಡಬಾರ್ದು ಅಂದಾಗ ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಇದ್ದವರು ಇದನ್ನು ಮಾಡಬಾರ್ದು, ಪ್ರೆಗ್ನೆಂಟ್ ವುಮೆನ್ಸ್ ಮಾಡಬಾರ್ದು. ಹಾಗೆ ಭಾಳ ಮುಖ್ಯವಾಗಿ ಈ ಹೃದಯ ಸಂಬಂಧಿತ ಇತ್ತೀಚೆಗೆ ಯಾವ್ದಾದ್ರು ಶಸ್ತ್ರಚಿಕಿತ್ಸೆಗಳಿಗಾಗಿದ್ದರೆ ಅವರು ಈ ಅಭ್ಯಾಸನ ತಪ್ಪಿಸ್ಬೇಕು. ಬಾಕಿಯವರೆಲ್ಲರೂ ಕೂಡ ಮಾಡಬೇಕು. ಇದನ್ನು ದೈನಂದಿನ ದಿನದಲ್ಲಿ ಯಾವ ಬೇಕಾದ್ರೆ ಮಾಡಬೇಕು. ದಿನದಲ್ಲಿ ಮನೆಯಲ್ಲಿ ತುಂಬ ಕೆಲಸ ಮಾಡಿ ಟಯರ್ಡ್ ಆಗಿದ್ದೀವಿ, ಸುಸ್ತಾಗಿದ್ದೀವಿ, ಆವಾಗ ತಕ್ಷಣದಲ್ಲಿ ಈ ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ಅಭ್ಯಾಸ ಮಾಡೋದು. ಅಥವಾ ದಿನದಲ್ಲಿ ಹೊರಗಡೆ ತಿರುಗಾಡಿ ಬಂದು ತುಂಬ ಕೆಲಸ ಮಾಡಿ ಟಯರ್ಡ್ ಆಗಿದ್ದೀವಿ ಅಂದಾಗ ಮನೆಗೆ ಬಂದ ಕೂಡಲೇ ತಣ್ಣೀರಲ್ಲೇ ಕೈಕಾಲು ಮುಖ ತೊಳ್ಕೊಂಡು ಈ ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ಅಭ್ಯಾಸ ಮಾಡೋದು. ಅಥವಾ ದೈನಂದಿನ ದಿನದಲ್ಲಿ ಯಾವ್ದಾರ ವಿಷಯದ ಪ್ರತಿಶತ ನಮಗೆ ಒತ್ತಡ ಅನ್ನಿಸ್ತಾ ಇದೆ, ಒಂಥರ ಟೆನ್ಷನ್ ಆಗ್ತಾ ಇದೆ, ಸ್ಟ್ರೆಸ್ ಆಗ್ತಾ ಇದೆ ಅಂದಾಗ ನೀವು ತಕ್ಷಣದಲ್ಲಿ ಈ ತ್ವರಿತ ವಿಶ್ರಾಂತಿ ಕ್ರಮ IRTನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅದ್ಭುತವಾಗಿ ವರ್ಕ್ ಆಗುತ್ತೆ. ಹಿಂದೆ ಹೇಳ್ದಂಗೆ ಈ IRT ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ಯೋಗದ ಅಭ್ಯಾಸದ ಆರಂಭಿಕ ಹಂತದಲ್ಲಿ ಅಂದರೆ ಮಿಡಲಲ್ಲಿ ಒಂದಿಷ್ಟು ವಾರ್ಮಪ್ ಎಕ್ಸಸೈಸ್ ಮಾಡಿದ್ಮೇಲೆ ಅವಾಗೆ ಅಭ್ಯಾಸ ಮಾಡಿಸ್ತಾರೆ. ಅಥವಾ ನಿಂತು ಅಭ್ಯಾಸ ಮಾಡತಕ್ಕಂಥ ಆಸನಗಳು ತದನಂತರ ಮಾಡೋದು. ಅಥವಾ ಕೊನೆಯ ಅಭ್ಯಾಸದ ಅವಧಿಯಲ್ಲಿ ಅಂದರೆ ಕೊನೆ ಟೈಮಲ್ಲಿ ಈ ತ್ವರಿತ ವಿಶ್ರಾಂತಿ ಕ್ರಮನ ಪ್ರಾಕ್ಟೀಸ್ ಮಾಡಿದಾಗ ಅದ್ಭುತವಾದ ಲಾಭ ಪ್ರಯೋಜನ ಉಂಟಾಗುತ್ತೆ. ಕೇವಲ ಸ್ಟ್ರೆಸ್ಸು, ಒತ್ತಡ ಅಂತ ನೀವು ಕರೆಕ್ಟು ವಿಧಿವಿಧಾನದಲ್ಲಿ ಮಾಡಿದಾಗ ನಮ್ಮ ದೇಹದ ಯಾವುದೇ ಇಂಟರ್ನಲ್ ಆರ್ಗನ್ಗಳ ಫಂಕ್ಷನ್ನ ವೀಕ್ ಇದ್ದರೆ ಅದನ್ನು ಸರಿಪಡಿಸ್ಬೋದು. ಅದು ಕಣ್ಣಿರ್ಬೋದು, ಕಿವಿ ಇರ್ಬೋದು, ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಇಂಟೆಸ್ಟೈನ್ಗಳಿರ್ಬೋದು, ಅಥವಾ ಯೂಟರಸ್ ಇರ್ಬೋದು, ಯಕೃತ್ ಇರ್ಬೋದು, ಲಿವರ್ ಇರ್ಬೋದು, ಸ್ಟಮಕ್ ಇರ್ಬೋದು. ಯಾವುದೇ ಇಂಟರ್ನಲ್ ಆರ್ಗನ್ ಫಂಕ್ಷನ್ ವೀಕ್ ಇದೆ ಅಂತ ಇಟ್ಕೊಳ್ಳಿ. ಪ್ರತಿದಿನ ಈ ಒಂದು ತ್ವರಿತ ವಿಶ್ರಾಂತಿ ಕ್ರಮನ ಸಮಯನ ಕೊಟ್ಕೊಂಡು IRTನ ನೀವು ಪ್ರಾಕ್ಟೀಸ್ ಮಾಡೋದು. ಇಲ್ಲಿ ಈ ಆಡಿಯೋನ ಕೇಳಿಸ್ಕೊಂಡು ಅಥವಾ ಈ ವಿಡಿಯೋನ ನೀವು ಪದೇ ಪದೇ ಕೇಳಿ ಆ ಆಡಿಯೋದಲ್ಲಿ ಬರ್ತಕ್ಕಂಥ ಇನ್ಸ್ಟ್ರಕ್ಷನನ್ನು ನಾವು ಹೇಳ್ತಕ್ಕಂಥ ಗೈಡೆನ್ಸ್ ಮೇರೆಗೆ ನೀವು ಪ್ರತಿದಿನ ಮಾಡ್ತಾ ಬಂದಾಗ ನಿಮ್ಮ ದೇಹದ ಇಂಟರ್ನಲ್ ಆರ್ಗನಲ್ಲಿ ಯಾವುದೇ ಆರ್ಗನ್ ಫಂಕ್ಷನ್ ವೀಕ್ ಇದೆ, ಅದು ಥೈರಾಯ್ಡ್ ಇರ್ಬೋದು, ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಥೈರಾಯ್ಡ್ ಸೆಕ್ರೇಷನ್ ವೇರಿಯೇಷನ್ ಆಗಿದೆ, ನೀವು ಪ್ರತಿದಿನ ಆ ಗೈಡೆನ್ಸ್ ಮೇರೆಗೆ ಪ್ರಾಕ್ಟೀಸ್ ಮಾಡ್ತಾ ಬಂದಂಗೆಲ್ಲ ಆ ಭಾಗ, ಆ ಆರ್ಗನ್ನು ಎನನ್ಸ್ ಆಗಿ ಅದು ಪುನಶ್ಚೇತನತೆಯನ್ನು ಪಡೀಲಿಕ್ಕೆ, ಅದರ ಕಾರ್ಯೋನ್ಮುಖತೆ ಮತ್ತೆ ಕ್ರಿಯಾಶೀಲಗೊಳ್ಳಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಅಷ್ಟು ಅದ್ಭುತವಾಗಿ ಈ IRT ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಕು ವರ್ಕ್ ಆಗುತ್ತೆ. ಹೇಗೆ ಅಭ್ಯಾಸ ಮಾಡೋದು ಎಂಬುದನ್ನು ನೋಡೋಣ. ಇವರು ಭರತ್ ಎಂಬಂತ ನಮ್ಮ ಕೇಂದ್ರದಲ್ಲಿ ಸರಿಸುಮಾರು 8-9 ವರ್ಷದಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈ IRT ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ಹಂತವಾಗಿ ಹೇಗೆ ಪ್ರಾಕ್ಟೀಸ್ ಮಾಡೋದು ಎಂಬುದನ್ನು ತೋರಿಸ್ತಾರೆ. ನಿಮ್ಮ ಮನೇಲಿ ಚಾಪೇನೋ ಅಥವಾ ಜಮ್ಖಾನೋ ಅಥವಾ ಯೋಗ ಮ್ಯಾಟ್ ಇದ್ದರೆ ಅದರ ಮೇಲೆ ಅಗಾಧವಾಗಿ ಬೆನ್ನ ಮೇಲೆ ಮಣ್ಣು ಬಿಡುತ್ತೆ. ಅಂದಲ್ಲಿ ಶವಾಸನ ಅಂತ ಕರೀತಾರೆ. ನಿಮ್ಮ ಕೈ ಮಧ್ಯೆ ಕಾಲು ಮಧ್ಯೆ ಅಂತರ ಇರಲಿ, ಅಂಗೈ ಮೇಲ್ಮುಖವಾಗಿರಲಿ. ಮೊದಲಿಗೆ ಕೆಲವು ಉಚ್ಛ್ವಾಸ ನಿಶ್ವಾಸ ಅಂದರೆ ಉಸಿರಾಟನ ಗಮನಿಸೋದು. ನಿಮ್ಮ ಉಸಿರಾಟ ಸಹಜ ಸ್ಥಿತಿಗೆ ಬಂದ ನಂತರ ಒಂದು 5-6 ಉಸಿರಾಟ ಮಾಡೋದು. ತದನಂತರ ನಿಧಾನವಾಗಿ ಕಾಲು ಕೂಡಿಸೋದು, ಕೈಗಳು ದೇಹದ ಪಕ್ಕಕ್ಕೆ ತರೋದು. ಒಮ್ಮೆ ತಲೆ ಮೇಲೆತ್ತಿ ನಿಮ್ಮ ಪಾದ ನೋಡಿದ್ರೆ ನೀವು ನೇರ ಮಲಗಿದ್ದೀರಾ ಅಂತ ಗೊತ್ತಾಗುತ್ತೆ. ತದನಂತರ ಕಣ್ಗಳನ್ನು ಮೃದುವಾಗಿ ಮುಚ್ಚೋದು, ದೇಹದ ಒಂದೊಂದೇ ಭಾಗಗಳನ್ನು ಬಿಗಿಗೊಳಿಸ್ತಾ ಬರೋದು. ಮೊದಲಿಗೆ ಕಾಲು ಬೆರಳುಗಳನ್ನು ಬಿಗಿಗೊಳಿಸಿ ನಿಮ್ಮ ಕಡೆ ಮಾಡೋದು. ಎಂಕಲ್ಸನ್ನ ಭಾಗವನ್ನು ಬಿಗಿಗೊಳಿಸಿ, ಮೀನಿನ ಕಂಡದ ಭಾಗವನ್ನು ಬಿಗಿಗೊಳಿಸಿ, ಮಂಡಿಗಳ ಭಾಗವನ್ನು ಬಿಗಿಗೊಳಿಸಿ, ತೊಡೆಗಳ ಭಾಗವನ್ನು ಬಿಗಿಗೊಳಿಸಿ,
ಪೃಷ್ಠದ ಭಾಗವನ್ನು ಬಿಗಿಗೊಳಿಸಿ ಹಸ್ತ ಮಡಿಚಿ ಮುಷ್ಟಿ ಮಾಡಿ. ಹಸ್ತ ಮಡಿಚಿ ಮುಷ್ಟಿ ಮಾಡಬೇಕು. ಮೊಣ ಕೈಗಳನ್ನು ಬಿಗಿಗೊಳಿಸಿ ನಿಧಾನವಾಗಿ ಉಸಿರನ್ನ ಹೊರಾಗ್ತಾ ಹೊಟ್ಟೆ ಒಳಭಾಗಕ್ಕೆ ತೆಗೆದುಕೊಳ್ಳೋದು. ಇಲ್ಲಿ ಅತಿಯಾದ ಬಲವಂತ ಬೇಡ. ಉಸಿರನ್ನ ತೆಗೆದುಕೊಳ್ತಾ ಎದೆಯ ಭಾಗ ಶ್ವಾಸಕೋಶದ ಭಾಗವನ್ನು ಇರಿಸೋದು. ಭುಜದ ಭಾಗವನ್ನ ಬಿಗಿಗೊಳಿಸಿ ಕತ್ತಿನ ಸ್ನಾಯುಗಳು ಹಾಗೂ ಮುಖದ ಸ್ನಾಯುಗಳನ್ನು ಬಿಗಿಗೊಳಿಸಿ ದೇಹದ ಎಲ್ಲ ಭಾಗಗಳನ್ನು ಬಿಗಿಗೊಳಿಸಿ ಇನ್ನಷ್ಟು ಬಿಗಿಗೊಳಿಸಿ ಉಸಿರನ್ನ ಹೊರಹಾಕ್ತಾ ತಕ್ಷಣದಲ್ಲಿ ನಿಮ್ಮ ಕೈ ಮಧ್ಯೆ ಕಾಲ್ ಮಧ್ಯೆ ಅಂತರ. ಅಂದ್ರೆ ಇಲ್ಲಿ ಒಂದು ಹಂತದಲ್ಲಿ ಉಸಿರನ್ನ ಒಳಭಾಗಕ್ಕೆ ಹಿಡಿದಿಟ್ಕೊಳ್ಳೋದು. ತದನಂತರ ಉಸಿರನ್ನ ಒಮ್ಮೆಲೆ ಹೊರ ಬಿಡ್ತಾ ನಿಮ್ಮ ಕೈ ಮಧ್ಯೆ ಕಾಲ್ ಮಧ್ಯೆ ಅಂತರ ತರದು. ಇಲ್ಲಿ ದೇಹದ ಯಾವುದೇ ಭಾಗದ ಮೇಲೆ ಒತ್ತಡ ಬೇಡ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಆಲೋಚನೆಗಳು ಬೇಡ. ನಿಮ್ಮದೇ ಆದ ದೇಹದ ಭಾಗದವುಗಳನ್ನು ಗಮನಿಸ್ತಾ ವಿಶ್ರಾಂತಿ. ಇಲ್ಲಿ ನಾವು ಮನಸ್ಸಿಗೆ ಕೆಲಸ ಕೊಡೋದು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಆಲೋಚನೆ ಬೇಡ ಅಂತ ಹೇಳಿ ನೀವು 2 ವಿಧಾನದಲ್ಲಿ ಇಲ್ಲಿ ಅಭ್ಯಾಸನ ಕೈಗೊಳ್ಳೋದು. ಹಿಂದೆ ಹೇಳಿದೆ ನಿಮ್ಮ ದೇಹದ ಯಾವುದೇ ಭಾಗದ ಮೇಲೆ ಒತ್ತಡ ಇರಬಾರ್ದು ಅಂತ. ನೀವು ಹಿಂದೆ ಹೇಗೆ ಒಂದೊಂದೇ ಪಾಠನ ಟೈಟ್ ಮಾಡಿದ್ರೋ ಅದೇ ರೀತಿ ಜಸ್ಟ್ ಒಂದೊಂದೇ ಪಾಠನ ಗಮನಿಸೋದು. ನಿಮ್ಗೇನು ಸಮಸ್ಯೆ ಇಲ್ಲ, ಜಸ್ಟ್ ನೀವು ಸ್ಟ್ರೆಸ್ಸನ್ನು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಇದನ್ನು ಮಾಡ್ತಾ ಇದ್ದೀರ ಅಂದಾಗ ನಿಮ್ಮ ಹಿಂದೆ ಒಂದೊಂದೇ ಪಾಠನ ಟೈಟ್ ಮಾಡಿದ್ರೋ ಅದೇ ರೀತಿ ಒಂದೊಂದೇ ಪಾಠನ ಗಮನಿಸೋದು. ಪಾದಗಳು, ಕಾಲ್ಬೆರಳು, ಹರಳಿನ ಭಾಗ, ಮಂಡಿ ಭಾಗ, ಮೀನಿನ ಕಂಡ, ಈ ರೀತಿ. ಅಥವಾ ನಿಮ್ಮ ದೇಹದ ಇಂಟರ್ನಲ್ ಆರ್ಗನ್ಗಳಲ್ಲಿ ಯಾವುದರ ಫಂಕ್ಷನ್ ವೀಕ್ ಇದೆ ಅಂದಾಗ ಆ ನಿರ್ದಿಷ್ಟ ಭಾಗವನ್ನು ಗಮನಿಸೋದು. ಉದಾಹರಣೆಗೆ ಶ್ವಾಸಕೋಶ ಸಂಬಂಧಿತ ಸಮಸ್ಯೆ ಇದೆ ಅಂದಾಗ ನೀವು ಶ್ವಾಸಕೋಶದ ಭಾಗದವುಗಳನ್ನು ಗಮನಿಸೋದು. ಅಥವಾ ನಿಮಗೆ ಥೈರಾಯ್ಡ್ ಸೆಕ್ರೇಷನ್ ವೇರಿಯೇಷನ್ ಆಗಿದೆ ಅಂದಾಗ ಆ ಕಂಠ ಕೇಂದ್ರ, ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿ ಬರುತ್ತೋ ಆ ಭಾಗದಲ್ಲಿ ಗಮನಿಸೋದು. ಅಥವಾ ನಿಮಗೆ ಸ್ಟಮಕ್ ವೀಕ್ ಇದೆ, ಸ್ಟಮಕ್ಕನ್ನು ಗಮನಿಸೋದು, ಹೊಟ್ಟೆಯ ಭಾಗವನ್ನು ಗಮನಿಸೋದು. ಈ ರೀತಿ ನೀವು ಪ್ರತಿದಿನ ಒಂದು ಸೂಕ್ತವಾದ ನಿರ್ದಿಷ್ಟವಾದ ಸಮಯವನ್ನು ಅಳವಡಿಸ್ಕೊಂಡು ಆ ಭಾಗನ ಗಮನಿಸೋದು. ಆ ರೀತಿ ಗಮನಿಸಿದಂಗೆಲ್ಲ ಆ ಭಾಗ ಎನೌನ್ಸ್ ಆಗಲಿಕ್ಕೆ, ಆ ಭಾಗ ರಿಪೇರ್ ಆಗಲಿಕ್ಕೆ, ಸರಿ ಹೋಗ್ಲಿಕ್ಕೆ ಸಹಕಾರಿ ಆಗುತ್ತೆ. ದೈನಂದಿನ ದಿನದಲ್ಲಿ ಯಾವುದರ ವಿಷಯದ ಪ್ರತಿಶತ ಸ್ಟ್ರೆಸ್ ಆಗ್ತಾ ಇದೆ ಅಥವಾ ದಿನದಲ್ಲಿ ಕೆಲಸ ಮಾಡಿ ಟಯರ್ಡ್ ಆಗಿದೆ, ಒಂಥರ ಒತ್ತಡ ಅನ್ನಿಸ್ತಿದೆ ಅಂದಾಗ ನೀವು ತಕ್ಷಣದಲ್ಲಿ ಮಾಡೋದು. ಅಥವಾ ನಿಮ್ಮ ಎನರ್ಜಿ ತುಂಬ ಲೋ ಇದೆ ಅಂದಾಗ ತಕ್ಷಣದಲ್ಲಿ ಇದನ್ನು ನೀವು ದಿನದಲ್ಲಿ ಪ್ರಾಕ್ಟೀಸ್ ಮಾಡೋದು. ಹಿಂದೆ ಇದರಿಂದ ನೀವು ನೋವು ನಿವಾರಣೆ ಮಾಡ್ಕೋಬೋದು. ನೀವು ಈ ಹಿಂದೆ ಹೇಳಿದಂಥ ಕ್ರಮವನ್ನು ಅನುಸರಣ ಮಾಡಿಬಿಟ್ಟು ಕೊನೆಯಲ್ಲಿ ಏನು ಮಾಡಬೇಕು, ನಿಮ್ಮ ಗಮನ ಎಲ್ಲಿ ನೋವಿದೆಯೋ ಅಲ್ಲಿ ಗಮನ ಹರಿಸೋದು. ಮಂಡಿ ನೋವಿದೆ ಅಂತ ಇಟ್ಕೊಳ್ಳಿ, ಆ ಮಂಡಿಯ ಭಾಗದವುಗಳನ್ನು ಗಮನಿಸ್ತಾ ಹೋಗೋದು. ಪ್ರತಿದಿನ ಒಂದು 10 ನಿಮಿಷ ಹಿಂದೆ ಹೇಳಿದಂಥ ಸೀಕ್ವೆನ್ಸನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ಅದಾನಂತರ ಶವಾಸನದ ಸ್ಥಿತಿಲಿದ್ದು ಮಂಡಿ ನೋವಿದ್ರೆ ಮಂಡಿ ನೋವನ್ನು ಗಮನಿಸೋದು, ಮಂಡಿ ಭಾಗವನ್ನು ಗಮನಿಸೋದು. ಅಥವಾ ನಿಮಗೆ ಸೊಂಟ ನೋವಿದೆ ಅಂದರೆ ಆ ಸೊಂಟದ ಭಾಗದಲ್ಲಿ ಎಲ್ಲಿ ನೋವಿದೆಯೋ ಆ ನಿರ್ದಿಷ್ಟ ಭಾಗವನ್ನು ಪ್ರತಿದಿನ ಗಮನಿಸೋದು. ಅಥವಾ ಕತ್ತು ನೋವಿದೆ ಅಂದಾಗ ಕತ್ತಿನ ಭಾಗವನ್ನು ಗಮನಿಸೋದು. ಭುಜ ನೋವಿದ್ರೆ ಭುಜ ನೋವು. ಈ ರೀತಿ ದೇಹದ ಯಾವುದೇ ಭಾಗದಲ್ಲಿ ನೋವಿದ್ದಲ್ಲಿ ಆ ನಿರ್ದಿಷ್ಟ ಭಾಗವನ್ನು ಗಮನಿಸೋದು. ಈ ರೀತಿ ಪ್ರತಿನಿತ್ಯ ಮಾಡ್ತಾ ಬಂದಂಗೆಲ್ಲ ಆ ಭಾಗಕ್ಕೆ ರಕ್ತದ ಪೂರೈಕೆ, ಆಮ್ಲಜನಕದ ಪೂರೈಕೆ ಉಂಟಾಗಿ ಆ ನೋವು ದಿನಗಳದಂತೆ ನ್ಯಾಚುರಲ್ ಆಗಿ ನಿವಾರಣೆ ಆಗೋದನ್ನು ಕಾಣ್ಬೋದು. ಅದೇ ರೀತಿ ಇಂಟರ್ನಲ್ ಆರ್ಗನ್ ಫಂಕ್ಷನ್ ವೀಕ್ ಇದೆ, ನಿಮಗೆ ಉಸಿರಾಟ ಸಂಬಂಧಿತ ಸಮಸ್ಯೆ ಇದೆ ಅಂದಾಗ ಶ್ವಾಸಕೋಶದ ಭಾಗವನ್ನು ಗಮನಿಸೋದು. ಅಥವಾ ಯೂಟರಸ್ ಅಲ್ಲಿ ಏನಾರ ಪ್ರಾಬ್ಲಮ್ ಇದೆ, ಯೂಟರಸ್ ಅನ್ನು ಗಮನಿಸೋದು. ಅಥವಾ ಥೈರಾಯ್ಡ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ಥೈರಾಯ್ಡ್ ಭಾಗವನ್ನು, ಗಂಟಲಿನ ಭಾಗ, ಕಂಠಕೇಂದ್ರದ ಭಾಗವನ್ನು ಗಮನಿಸೋದು. ಅಥವಾ ಕಣ್ಣಲ್ಲಿ ಸಮಸ್ಯೆ ಇದ್ರೆ ಕಣ್ಣು ತೆರಿಬಾರ್ದು, ಕಣ್ಮುಚ್ಚಿರದ ಹಾಗೆ ಇದ್ದು ಕಣ್ಣಿನ ಭಾಗವನ್ನು ಗಮನಿಸೋದು. ಅಥವಾ ಈ ರೀತಿ ಇಂಟರ್ನಲ್ ಯಾವುದೇ ಫಂಕ್ಷನ್ ಇರ್ಬೋದು, ನಿಮ್ಮ ಕರುಳುಗಳ ಚಲನವಲನ ಸರಿ ಇಲ್ಲ ಅಂದಾಗ ಕೋಲನನ್ನು ಗಮನಿಸೋದು. ಈ ರೀತಿ ಪ್ರತಿದಿನ ನೀವು 10 ನಿಮಿಷ ನಿಮಗಾಗಿ ನೀವು ಸಮಯ ಕೊಟ್ಕೊಂಡು ಈ ತ್ವರಿತ ವಿಶ್ರಾಂತಿ ಕ್ರಮವನ್ನು ಅಭ್ಯಾಸ ಮಾಡ್ದಂಗೆಲ್ಲ ನಿಮ್ಮ ದೇಹ ಮತ್ತು ಮನಸ್ಸು ಎರಡೂ ಕೂಡ ಒತ್ತಡ ಮುಕ್ತವಾಗಿರಲಿಕ್ಕೆ ಇದು ಅದ್ಭುತವಾಗಿ ಸಹಕಾರಿಯಾಗುತ್ತೆ. ಹಾಗೆ ಇದು ದೇಹದಲ್ಲೇ ರಕ್ತ ಪರಿಚಲನೆ ಸುಗಮಗೊಳಿಸುತ್ತೆ, ದೇಹದ ಆಯಾಸಯುಕ್ತ ನೋವನ್ನು ಕಡಿಮೆ ಮಾಡುತ್ತೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುವಲ್ಲಿ ಸಹಕಾರಿ, ಮೆದುಳಿನ ಭಾಗಕ್ಕೆ ವಿಶ್ರಾಂತಿ ಉಂಟಾಗುತ್ತೆ, ಮೆದುಳಿನ ಕೋಶಗಳಿಗೆ ವಿಶ್ರಾಂತಿ ಉಂಟಾಗುತ್ತೆ. ಹಾಗೆ ನಿದ್ರಾಹೀನತಾ ಸಂಬಂಧಿತ ಸಮಸ್ಯೆ ಇದ್ದವರಿಗೆ ಇದು ಅದ್ಭುತವಾದ ಲಾಭ ಪ್ರಯೋಜನ ಉಂಟು ಮಾಡುತ್ತೆ. ಯಾರಿಗೆಲ್ಲ ನಿದ್ದೆ ಬರ್ತಾ ಇಲ್ಲ,
ಅವರು ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟನ್ನು ಮಾಡೋದು ಅಥವಾ IRT ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ನೀವು ಮಾಡೋದು. ನಿಮ್ಮ ಸ್ಟ್ರೆಸ್ಸು ಕೂಡ ಮ್ಯಾನೇಜ್ಮೆಂಟ್ ಆಗುತ್ತೆ, ನಿದ್ರಾಹೀನತೆ ಸಂಬಂಧಿತ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ, ದೇಹದ ಆಯಾಸ ನೋವೆಲ್ಲ ಕೂಡ ದೂರ ಆಗುತ್ತೆ. ಸೊ ಈ ರೀತಿ ದೇಹದ ನಿಮ್ಗೇನು ಸಮಸ್ಯೆ ಇಲ್ಲ ಅಂದರೆ ಪಾದಗಳು, ಕಾಲ್ಬೆರಳು, ಹರಳಿನ ಭಾಗ, ಮಂಡಿ ಭಾಗ, ಮೀನಿನ ಕಂಡ, ಈ ರೀತಿ ಒಂದೊಂದೇ ಭಾಗವನ್ನು ಕಂಪ್ಲೀಟಾಗಿ ಗಮನಿಸಿದಾಗ ಎಲ್ಲ ದೇಹದ ಭಾಗದವುಗಳು ಪುನಶ್ಚೇತನತೆಯನ್ನು ಏನೊಂದು ಅಲ್ಲಿ ಎಲ್ಲ ನಿಮ್ಮ ಆಂತರಿಕ ಭಾಗದ ಅಂಗಗಳಾಗ್ಬೋದು, ನಿಮ್ಮ ಎಂಟೈರ್ ಹೋಲ್ ಬಾಡಿ ಆಫ್ ಮತ್ತೆ ಎನರ್ಜಿ ರಿಜ್ಯುನೇಟ್ ಆಗೋದನ್ನು ನೀವು ಕಾಣಬಹುದು. ಈ ರೀತಿ ಸಮಯ ಕೊಟ್ಕೊಂಡು ನಿಮಗಾಗಿ ನೀವು ಈ ತ್ವರಿತ ವಿಶ್ರಾಂತಿ ಕ್ರಮ ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ದಿನದಲ್ಲಿ ಯಾವಾಗಾರ ಪ್ರಾಕ್ಟೀಸ್ ಮಾಡಿ. ಅದಾದ ನಂತರ ಕೊನೆಯ ಹಂತದಲ್ಲಿ ನಿಧಾನವಾಗಿ ಕಾಲಿಗೆ ಚಲನೆ ಕೊಡೋದು, ಕಾಲನ್ನು ಕೂಡಿಸಿ ಕೈಗಳು ದೇಹದ ಪಕ್ಕಕ್ಕೆ ತನ್ನಿ, ಎಡಗಾಲನ್ನು ಮಡಿಚಿ, ಬಲಗೈ ತಲೆ ಮೇಲೆ ನೇರ ಬರಲಿ, ಬಲಭಾಗಕ್ಕೆ ತಿರುಗಿ ಮೇಲೆ ಬನ್ನಿ. ಈ ರೀತಿ ದಂಡಾಸನಕ್ಕೆ ಬನ್ನಿ. ಈ ರೀತಿ ದಿನದಲ್ಲಿ ನೀವು ಯಾವಾಗ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು. ನೋಡಿದ್ರಲ್ಲ, ಈ ರೀತಿ ಆ ಗೈಡೆನ್ಸ್ ಮೇರೆಗೆ ನೀವು ಆರಂಭಿಕ ಹಂತದಲ್ಲಿ ಪ್ರಾಕ್ಟೀಸ್ ಮಾಡೋದು. ಕೆಲವು ದಿನಗಳಾದ ನಂತರ ನಿಮಗೆ ಈ ಆಡಿಯೋ ವಿಡಿಯೋ ಎರಡೂ ಬೇಕಾಗಿರಲ್ಲ. ನಿಮಗೆ ಮಾಡಿ ರೂಢಿ ಆದಮೇಲೆ ನೀವೇ ನ್ಯಾಚುರಲ್ ಆಗಿ ಆ ತ್ವರಿತ ವಿಶ್ರಾಂತಿ ಕ್ರಮನ ದಿನದಲ್ಲಿ ಯಾವಾಗಾರ ಪ್ರಾಕ್ಟೀಸ್ ಮಾಡೋದು. ನಿಮ್ಗೆ ಯಾವುದೇ ದಿನದಲ್ಲಿ ವಿಷಯದ ಪ್ರತಿಶತ ಸ್ಟ್ರೆಸ್ ಆಗ್ತಾ ಇದೆ ಅಂದಾಗ ಮಾಡಿ. ದೇಹದ ಹಲವು ದೀರ್ಘಾವಧಿ ಕಾಲದ ನೋವನ್ನು ನಿವಾರಣೆ ಮಾಡ್ಕೊಳ್ಳಿ ಕೂಡ ಈ ತ್ವರಿತ ವಿಶ್ರಾಂತಿ ಕ್ರಮ ಇನ್ಸ್ಟೆಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ಫಾಲೋಅಪ್ ಮಾಡ್ಬೋದು. ಅಥವಾ ಕೆಲಸ ಮಾಡಿ ಟಯರ್ಡ್ ಆಗಿದೆ, ಸುಸ್ತಾಗಿದೆ, ಬಳಲಿಕೆ ಆಗಿದೆ ಅಂದಾಗ ಆವಾಗ ಕೂಡ ನೀವು ತ್ವರಿತ ವಿಶ್ರಾಂತಿ ಕ್ರಮನ ಮಾಡ್ಬೋದು. ಹಾಗೆ ದೇಹದ ಇಂಟರ್ನಲ್ ಆರ್ಗನ್ ಫಂಕ್ಷನ್ ಅಂತೇಳಿ, ಅದು ಥೈರಾಯ್ಡ್ ಇರ್ಬೋದು, ಸ್ಟಮಕ್ ಇರ್ಬೋದು, ಸ್ಪ್ಲೀನ್ ಇರ್ಬೋದು, ಅಥವಾ ಪ್ಯಾಂಕ್ರಿಯಸ್ ಇರ್ಬೋದು. ಆ ರೀತಿ ಇಂಟರ್ನಲ್ ಆರ್ಗನ್ ಫಂಕ್ಷನ್ ವೀಕ್ ಇದ್ದರೆ ಆ ತ್ವರಿತ ವಿಶ್ರಾಂತಿ ಕ್ರಮನ ಕರೆಕ್ಟ್ ವಿಧಾನದಲ್ಲಿ ಮಾಡಿಬಿಟ್ಟು ಕೊನೆಯಲ್ಲಿ ಗಮನಿಸುವಿಕೆ, ಮೈಂಡಿಗೆ ಕೆಲಸ ಕೊಡೋದು. ಸೊ ಆ ರೀತಿ ನಿಮ್ಮ ಮೈಂಡನ್ನು ಅಲ್ಲಿ ತೆಗೆದುಕೊಂಡು ಹೋಗೋದು, ಆ ಇಂಟರ್ನಲ್ ಆರ್ಗನ್ ಎಲ್ಲಿ ಕರೆಕ್ಟ್ ಇದೆ ಆ ಸೂಕ್ತ ಭಾಗವನ್ನು ಗಮನಿಸೋದು ಮಾಡ್ತಾ ಬಂದಾಗ ಆ ಭಾಗ ರಿಪೇರಿಯಾಗಿ ಅದರ ಕಾರ್ಯೋನ್ಮುಖತೆ ಮತ್ತೆ ಕ್ರಿಯಾಶೀಲಗೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ. ಈ ರೀತಿ ನಾನಾ ಹಂತದ ಹಲವು ಥರದ ಎಂದು ಕೇವಲ ಸ್ಟ್ರೆಸ್ಸೇ ಅಂತಲ್ಲ, ಹಿಂದೆ ಹೇಳಿದಂಥ ಎಲ್ಲ ಥರದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನೀವು ಈ ತ್ವರಿತ ವಿಶ್ರಾಂತಿ ಕ್ರಮವನ್ನು ಅಭ್ಯಾಸ ಮಾಡ್ಬೋದು. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.